ನನಗೆ ಸಿಕ್ಕಿರೋ ಕಲರ್ ಆರೆಂಜ್. ಬಟ್ ನಿಮ್ದು ಯಾವುದು ಕಲರ್ ಕೋಡು? ರೆಡ್. ಮತ್ತೆ ಎಲ್ಲಿ? ಬ್ಲ್ಯಾಕ್. ಬಿಕಾಸ್ ಇದು ಒಂದು ಆರೆಂಜ್ ಇತ್ತು ಆ್ಯಂಡ್ ಇದು ಒಂದು ಬಂದಿದ್ದೀನಿ. ಪ್ರತೀಕ್ಷಾ ಇದು ಆರೆಂಜ್ ಕಲರಾ? ಕೈಂಡ್ ಆಫ್ ಅದ್ರದ್ದು ಜಾಸ್ತಿ. ಹಾಯ್ ಅನ್ನಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಒಂದು ಪ್ರಾಪರ್ ಆಗಿರೋ ಕಲರ್ ಹಾಕೊಂಬಂದಿಲ್ಲ, ಏನೆಲ್ಲ ಬ್ರೌನ್ ಮತ್ತು ಎಲ್ಲೋ ಹಾಕೊಂಬಂದಿದೆ. ತೊಗೊಳ್ಳಿ ಗೈಸ್, ಪಿಂಕ್ ಕಲರ್ ಅವ್ರದ್ದು ಮಗು. ಹಲೋ. ರೆಡ್ ಕಲರ್ಗೆ Hey guys, welcome back to my YouTube channel Sinchana Mohan Vlog. ಸೊ ಇವತ್ತು ಮಂಡೇ ಆ್ಯಂಡ್ ಬೆಳಗ್ಗೆ ಇವಾಗ 7 ಅನಿಸುತ್ತೆ, 7:45 ಅಲ್ಲ 8:30. ಸೊ 8:30 ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಆಫೀಸಲ್ಲಿ ಆರೆಂಜ್ ಅಂದರೆ ಲೈಕ್ ಕಲರ್ ಸ್ಪ್ಲಿಟ್ಸ್ ನಡೀತಾ ಇದೆ. ಒಂದೊಂದು ಟೀಮು ಒಂದೊಂದು ಕಲರ್ನ ಹಾಕೊಂಡೋಗ್ಬೇಕು. ಸೊ ನಮಗೆ ಯಾವ ಕಲರ್ ಬಂದಿದೆ ಅಂತ ರೆಡಿ ಆದಮೇಲೆ ತೋರಿಸ್ತೀನಿ. ಆ್ಯಂಡ್ ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಸಿಕ್ಕಿರೋ ಕಲರ್ ಆರೆಂಜ್. ಬಟ್ ನನಗೆ ಬೆಸ್ಟ್ ಡ್ರೆಸ್ ಅನ್ಸೋದು ಆರೆಂಜ್ ಕಲರ್ ಇರೋದು ಇದು ಒಂದೇ. ಬಿಕಾಸ್ ಇಲ್ಲೊಂದು ಸ್ವಲ್ಪ ಆರೆಂಜ್ ಇದೆ ಆ್ಯಂಡ್ ಎಸ್ ಇಲ್ಲೊಂದು ಸ್ವಲ್ಪ ಆರೆಂಜ್ ಇದೆ. ಇನ್ನು 2 ಇತ್ತು ನನ್ನ ಹತ್ರ, ಬಟ್ ಅದು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಿಕಾಸ್ ಇದು ಒಂದು ಆರೆಂಜ್ ಇತ್ತು ಆ್ಯಂಡ್ ಇದು ನಾರ್ಮಲ್ ಜಿಮ್ ಬಟ್ಟೆ. ಇದೇನು ಅಷ್ಟೊಂದು ಆರೆಂಜ್ ಕಲರ್ ಇಲ್ಲ. ಸೊ ಮತ್ತು ತುಂಬ ಗ್ರ್ಯಾಂಡ್ ಆಗಿಬಿಡ್ತು ಗೈಸ್. ಇದನ್ನು ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ಅದಕ್ಕೆ ಔಟ್ಫಿಟ್ ಫಾರ್ ಆರೆಂಜ್ ಅಂದರೆ ನಮ್ಮ ಟೀಮ್ಗೆ ಆರೆಂಜ್ ಪಿಕ್ ಮಾಡಿದ್ರು. ಸೊ ಆರೆಂಜ್ ಕಲರ್ ಬಂತು. ನೋಡೋಣ ಬೇರೆಯವರೆಲ್ಲ ಯಾವ್ಯಾವ ಥರ ಕಲರ್ ಹಾಕೊಂಬಂದಿದ್ದಾರೆ ಮತ್ತು ಯಾರು ಅವ್ರಿಗೆ ಯಾವ ಕಲರ್ ಬಂದಿದೆ ಅಂತೆಲ್ಲ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ನಮ್ಮನೇಲಿ ಟೊಮ್ಯಾಟೊ ಬಾತ್ ಮಾಡಿದ್ದಾರೆ, ಬಟ್ ಅದನ್ನು ಸ್ವಲ್ಪ ಮಧ್ಯಾಹ್ನಕ್ಕೆ ತೊಗೊಂಡೋಗ್ತೀನಿ. ಬಟ್ ನನಗೆ ಇವಾಗ ರಾಗಿ ಮಿಲ್ಲೆಟ್. Really amazing, really amazing. Yes, come, let's go. ಬ್ರೇಕ್ಫಾಸ್ಟ್ ಬಂದು ರಾಗಿ ಮಿಲೆಟ್ ಮತ್ತು ಸ್ವಲ್ಪ ಪೈನಾಪಲ್. ಸೊ ಗೈಸ್ ಸೆಕೆಂಡ್ ಗೆಸ್ಟ್ ಪುಟಾಣಿ ಗೆಸ್ಟ್. ಸೊ ಗೈಸ್ ಇದಕ್ಕೂ ಬಾಯಿ ಹೇಳ್ಬಿಟ್ಟು ಈಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸಿ ನಂದು ಸ್ವಲ್ಪ ಆರೆಂಜ್ ಇದೆ, ಬಟ್ ನಂದು ಬ್ಯಾಗ್ ಆರೆಂಜ್ ಇದೆ, ಲಂಚ್ ಬ್ಯಾಗ್ ಆರೆಂಜ್ ಇದೆ ಅಂದ್ಬಿಡೋದು. ಸೊ ಹೋಗ್ತಾಯಿದ್ದೀನಿ. ಆಮೇಲೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಹೆಲ್ಮೆಟ್ ಹಾಕ್ಕೊಂಡು ಹೊರಡ್ಬೇಕು. ಸೊ ಗೈಸ್ ಬಂದಿದ್ದೀನಿ. ಪ್ರತೀಕ್ಷಾ ಇದು ಆರೆಂಜ್ ಕಲರಾ? ಕೈಂಡ್ ಆಫ್ ಅದ್ರದ್ದು ಜಾಸ್ತಿ. ಯಾರೂ ಆರೆಂಜ್ ಹಾಕೊಂಬಂದಿಲ್ಲ. ಏಕೆ? ಇಲ್ಲ ವಿಷ್ಣು ಅವರೊಬ್ಬರೇ ಆರೆಂಜ್ ಹಾಕೊಂಬಂದಿರೋದು. ಪಾಪ ಒಬಿಡಿಯಂಟ್. ಹಾಯ್ ಅನ್ನಿ. ಪಾಪ ಒಬ್ಬರೇ. ಗೈಸ್ ನಮ್ಮ ಟೀಮಲ್ಲಿ ಯಾರು ಒಂದು ಪ್ರಾಪರ್ ಆಗಿರೋ ಕಲರ್ ಹಾಕೊಂಬಂದಿಲ್ಲ, ಏನೆಲ್ಲ ಬ್ರೌನ್ ಮತ್ತು ಎಲ್ಲೋ ಹಾಕೊಂಬಂದಿದ್ದಾರೆ. ಪಾಪಚ್ಚೆ ತೋರಿಸ್ತೀನಿ ಆಮೇಲೆ ಹೋಗ್ಬಿಟ್ಟು. ಗೈಸ್ ಪಾಪ ಅವ್ರಿಗೆ ಕಲರ್ ಕೋಡೇ ಇಲ್ಲ. ಮೋಶ ನಿಮ್ದು ಯಾವುದು ಕಲರ್ ಕೋಡು? ರೆಡ್. ಮತ್ತೆ ಎಲ್ಲಿ? ಬ್ಲ್ಯಾಕ್. So guys, this is my Please keep it on Skandan's table. The empty table. ಇಲ್ಲ ಸುಮ್ಮನೆ ಒಂದು ಕ್ಲಿಪ್ ತಗೊತೀನಿ. ಆರೆಂಜ್ ಇದೆ, ಆರೆಂಜ್ ತಿನ್ನಿ.
ತಗೊಳ್ಳಿ ಗೈಸ್, ಪಿಂಕ್ ಕಲರ್ ಅವ್ರದ್ದು ಮಗು ನಮ್ಮ ಗ್ರೂಪಿಂದ ಆರೆಂಜ್ ಆಗಿರೋದು ಆರೆಂಜ್. ಹಲೋ, ಬ್ಲೂ ಕಲರಿಂದ ಸಾಕೊಂಡು ಇದ್ಯಾವ ಕಲರ್ದು? ಆರೆಂಜ್ ಕಲರ್ದ ತಾನೆ? ರೆಡ್ ಕಲರ್ಗೆ ಹಲ್ವಾ, ರೆಡ್ ಟೀಮ್ಗೆ ಕಿಟ್ಕ್ಯಾಟು. ಸೋಂಬೇರಿ. ಸೊ ಗೈಸ್ ಇವಾಗಷ್ಟೇ ಮನೆಗೆ ಬಂದೆ. ಇವನೇನೋ ಇವಾಗ ಬಂದಿಲ್ಲ ಗೈಸ್, ಬಂದು ತುಂಬ ಹೊತ್ತಾಯಿತು. ಸಿಕ್ಕಾಪಟ್ಟೆ ತಲೆನೋವು, ಮಲ್ಕೊಬಿಟ್ಟಿದ್ದೆ. ಸೊ ಗೈಸ್ ಇವತ್ತು ಹೆಡ್ಸೆಟ್ ಹಾಕೊಂಡಿದ್ದೆ. ಅಂದರೆ 2 ಡೇಸ್ನ ನಾನು ಆ ಹೆಡ್ಸೆಟ್ ಹಾಕೊಂಡು ಎಡಿಟ್ ಮಾಡ್ತಿದ್ದೀನಿ. ಸೊ ಅವಾಗ ಜೋರು ಸೌಂಡ್ ಹಾಕೊಂಡಾಗಿಂದ ಮೇ ಬಿ ಅಫೆಕ್ಟ್ ಆಗ್ತಿದೆ ಅನಿಸುತ್ತೆ. ಸೊ ಕಣ್ಣೆಲ್ಲ ಇದ್ದಾಗಿದೆ. ಆ್ಯಂಡ್ 11 o'clock ಆಗಿದೆ ಕರೆಕ್ಟಾಗಿ. ಆ್ಯಂಡ್ ಕಾಫಿ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಡಯಟಲ್ಲಿದ್ದೆ ಫ್ರಮ್ 3 days ಆ್ಯಕ್ಚುಲಿ. ಸೊ ಅದರ ಎಫೆಕ್ಟ್ ಇರ್ಬೋದೇನೋ, ಐ ಆಮ್ ನಾಟ್ ಶ್ಯೂರ್. ಸೊ ಅದಕ್ಕೆ ನಾನು ಗುಂಡ್ಗಿದ್ದಾಗ ನಂಗೆ ಒಂದು ರೋಗನೂ ಇರಲಿಲ್ಲ. ಹಿಂಗೆ ಇದ್ರೆ ಚೆನ್ನಾಗಿರ್ತೀನಿ. ತುಂಬ ಸುಮ್ಮನೆ ಡಯಟ್ ಎಲ್ಲ ಬೇಡಪ್ಪ. ಓಕೆ ಗೈಸ್, ಈ ಬ್ಲಾಗ್ ನನಗೆ ಏನು ಮಾಡ್ತಿದ್ದೀನಿ. ಆ್ಯಂಡ್ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್.